ಬುಲೆಟ್ ರಕ್ಷಕ್ಗೆ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದ್ದರೆ ವರ್ತೂರು ಸಂತೋಷ್ ಅವರು ಅಂತಲೂ ಕೂಡ ಹೇಳ್ಬೋದು. ಹಾಗಾದರೆ ವರ್ತೂರು ಕೊಟ್ಟ ಹೇಳಿಕೆ ಬಗ್ಗೆ ಏನಿದೆ ಇಂಥ ಮಾರ್ಮಿಕವಾದ ಸಂಪೂರ್ಣದ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೊಂದು ಚಾನಲ್ ಸಪೋರ್ಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಈತ ನಿಜಕ್ಕೂ ಕೂಡ ಬೇಸರ ಆಗುತ್ತೆ ನಮ್ಮ ಬುಲೆಟ್ ರಕ್ಷಕ್ ಪರಿಸ್ಥಿತಿ ನೋಡಿದ್ರೆ. ಯಾಕೆ ಅಂತಂದರೆ ಆತ ಏನೇ ಮಾಡೋಕ್ಕೋರು ಎಡವಟ್ಟೆ ಆಗೋದೆ ಅಂತ ಕೂಡ ಹೇಳ್ಬೋದು. ಮೊನ್ನೆ ಚಾಮುಂಡಿ ಬೆಟ್ಟಕ್ಕೆ ನಿಮ್ಗೆ ಸೆಲ್ಫಿ ಕೊಡ್ತೀನಿ ಬನ್ನಿ ಅಂತ ಹೇಳಿ ಕರೆದುಬಿಟ್ಟು ಜನಗಳನ್ನೆಲ್ಲ ನೋಡಿದ್ರೆ ಪಾಪ ನಮ್ರತಾ ವಿನಯ್ ಹಾಗೂ ಬಂದಿದ್ದಂಥ ಬೇರೆಯವ್ರ ಜೊತೆ ಎಲ್ಲ ಸೆಲ್ಫಿ ತೆಗೊಳಕ್ಕೆ ಮೈಕಲ್ ಜೊತೆ ತೆಗೊಳಕ್ಕೆ ಹೋಗ್ತಾರೆ. ಆದರೆ ಅಲ್ಲಿ ದುರಂತ ಏನಪ್ಪ ಅಂತಂದರೆ ರಕ್ಷಕ್ ಅವ್ರಿಗೆಲ್ಲ ಬಾಡಿ ಗಾರ್ಡ್ ಥರ ನಿಂತ್ಕೊಂಡು ನೋಡ್ತಾ ಇರಬೇಕು. ಜನಗಳ ಮಧ್ಯದಲ್ಲಿ ಇದ್ದರು ಆತ ನೀನು ಯಾರೋ ಅಂತಲೂ ಕೂಡ ಮಾತಾಡ್ತಾ ಇರೋದು ನಿಜಕ್ಕೂ ದುರಂತ ಅಂತಲೂ ಕೂಡ ಹೇಳ್ಬೋದು. ಇದೇ ಸಮಯದಲ್ಲಿ ಈಗ ವರ್ತೂರಿಗೆ ಇನ್ನು ಆತನ ಬಗ್ಗೆ ಕೇಳಿದಕ್ಕೆ ನಂಗೆ ಆ ಚಿಕ್ಕ ಹುಡುಗನ ಬಗ್ಗೆ ನಂಗೆ ಏನು ಕೇಳಬೇಡಿ, ಆತನ ವಿಷಯನೂ ಕೂಡ ಏನು ಮಾತಾಡಿಸ್ಬಿಡಿ, ಆತನ ಬಗ್ಗೆ ಏನು ಮಾತಾಡೋದು ಕೂಡ ನಮ್ಮನ್ನು ಸೇರಿಸಿ ತೊಗೊಂಡ್ಬಿಡ್ತಾರೆ ಟ್ರೋಲ್ಗಳು. ಅವ್ರ ಸವಾಸನೂ ಬೇಡ, ಅದು ಅಲ್ಲದೆ ಅವನ ಬಗ್ಗೆ ನನ್ನ ಹತ್ರ ಕೇಳಲಿಕ್ಕೆ ಹೋಗ್ಬಿಡಿ. ಮನೆಯೊಳಗಡೆ ಅಷ್ಟೇ ನನಗೆ ನಂಗೆ ಆಗ್ತಾನೂ ಇಲ್ಲ, ಹೊರಗಲೂ ಕೂಡ ನನಗೂ ಆಗೋದಿಲ್ಲ. ನಮ್ಮ ಮನೆ ಫಂಕ್ಷನ್ಗೆ ಒಂದು ಮಾತಿ ಕರಿಬೇಕಿತ್ತು, ಕರೆದೆ ಬರಲಿಲ್ಲ. ನಾನು ಹಣೆ ಬರ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ ಅಂತೇಳಿ ವರ್ತೂರು